ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇದು ಬಂದುಬಿಟ್ಟು ಇನ್ನು ಲಾಸ್ಟ್ ವ್ಲಾಗ್ ಅಂತಂದರೆ ಊರಿಂದ ಮನೆಗೆ ಬಂದುಬಿಟ್ಟೆ. ಸೊ ಅವತ್ತು ನಾನು ಒಂದು ಟ್ರಿಪ್ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಒಂದು ಬ್ಯೂಟಿಫುಲ್ ಪ್ಲೇಸ್ಗೆ ಹೋಗಿದ್ವಿ ಅಂತ. ಸೊ ಅದೇ ಮೈಸೂರಿಗೆ ಹೋಗಿದ್ವಿ. ಸೊ ಅನ್ಪ್ಲ್ಯಾನ್ಡ್ ಟ್ರಿಪ್ ಅಂತ ಹೇಳ್ಬೋದು. ಹೋಗೋ ಹೋಪೇ ಇರಲಿಲ್ಲ. ಮುಂದಿನ ದಿನ ಯಾವಾಗಲೂ ಅಂದ್ಕೊಂಡಿದ್ವಿ, ಒಂದು 2 ಡೇಸ್ ಮುಂಚೆ ಹೋಗಬೇಕು ಅಂದ್ಕೊಂಡು. ಬಟ್ ತುಂಬ ಹಬ್ಬ ಅದು ಇದೆಲ್ಲ ಇದ್ದಿದ್ದರಿಂದ ಫುಲ್ ಟಯರ್ಡ್ ಆಗಿಬಿಟ್ಟಿದ್ವಿ. ಟಯರ್ಡ್ ಆಗಿರೋದ್ರಿಂದ ಇನ್ನು ಬೇಡ ಅಂದ್ಕೊಂಡಿದ್ವಿ. ಬಟ್ ಆಯಿತು ಹೋಗೋಣ ಅಂತ ಮತ್ತೆ ಇದು ಮಾಡಿಕೊಂಡು, ಇನ್ನು ಊರು ಟ್ರಿಪ್ಪು ಅಂತಂದರೆ ಹೊಸ ಡ್ರೆಸ್ ಇದ್ದಿದ್ದೆ ಅಲ್ವಾ, ಮಸ್ಟ್ ಆ್ಯಂಡ್ ಶೂಟ್ ಫೋಟೋಶೂಟ್ ಇರಲೇಬೇಕು ಅಲ್ವಾ. ಅವಾಗಂದರೆ ಬಿಡು, ಯಾವಾಗಲೋ ಒಂದು 10-20 ವರ್ಷದ ಮುಂದೆ ಫೋಟೋ ಸ್ಟುಡಿಯೋದಲ್ಲೇ ಹೋಗಿ ಫೋಟೋ ಶೂಟ್ ಮಾಡಿಸ್ಕೋಬೇಕಿದ್ದು. ಇವಾಗ ಏನಿಲ್ಲ, ಮೊಬೈಲ್ ಎತ್ಕೊಂಡ್ರೆ ನಮ್ಗೆ ಯಾವ ಥರ ಬೇಕು, ಏನು ಬೇಕು, ಯಾವ ಕ್ಯಾಮ್ರಾಮನ್ಗಿಂತನೂ ಕಮ್ಮಿ ಇಲ್ಲ. ನಾವೇ ಎಲ್ಲನೂ ಪ್ರೀ ವೆಡ್ಡಿಂಗ್ ಶೂಟು, ಆ ಶೂಟ್ ಈ ಶೂಟ್ ನಾವೇ ಮುಗಿಸೋ ರೇಂಜ್ಗೆ ಕ್ಯಾಮ್ರಾಮನ್ಗಳು ಹಾಕ್ಕೊಬಿಟ್ಟಿದ್ದೀವಿ ಅಲ್ವಾ. ಸೊ ಇನ್ನು ನಾವಂತೂ ಸ್ಟಾರ್ಟ್ ಆಗಿ ಆಲ್ರೆಡಿ ಮೈಸೂರು ರೀಚ್ ಆಗಿದ್ದಾಯಿತು. ಇನ್ನು ಮೈಸೂರು ಅಂದಮೇಲೆ ಫೇಮಸ್ ಸ್ವೀಟು ಮೈಸೂರು ಪಾಕು. ಸೊ ಅದನ್ನು ತೊಗೊಳ್ಳೋಣ ಅಂತ ಒಂದು ಹತ್ರ ನಿಂತಿದ್ವಿ. ಅಂದರೆ ಇಳಿಸಿ ಅಲ್ಲಿ ಒಂದು 2 ಬಾಟಲ್ ಬಾದಾಮ್ ಹಾಲು, ಒಂದು 1/4 kg 3/4 kg ಅಷ್ಟು ಸ್ವೀಟ್ ತೊಗೊಂಡಿದ್ವಿ. ಸೊ ನನಗಂತೂ ಕಾರಲ್ಲಿ ಜರ್ನಿನೇ ಆಗಲ್ಲ ಸ್ನೇಹಿತರೆ, ಅದ್ರ ಬಗ್ಗೆ ಹೇಳ್ತೀನಿ. ಸೊ ಇನ್ನು ಅಲ್ಲಿ ಹೋಗಿದ್ದೆ, ತುಂಬ ಚೆನ್ನಾಗಿತ್ತು. ಆ ಬಾದಾಮ್ ಹಾಲು ಆಗಿರ್ಬೋದು ಮತ್ತು ಮೈಸೂರು ಪಾಕು ಎಲ್ಲ ತಿಂದ್ಬಿಟ್ಟು ಇದು ಮಾಡ್ಕೊಂಡ್ವಿ. ಇಲ್ಲಿ ತೇಜುಗೂ ಕೂಡ ಯಾಕೋ ಒಂಥರ ಆಗೋಗಿತ್ತು, ಒಂಥರ ಟಯರ್ಡ್ ಆದಂಗೆ ಆಗೋಗಿತ್ತು ಅಂತ ಅಂದ್ಬಿಟ್ಟು ಪಾಪ ಫುಲ್ಲು ಸಪ್ಪೆ ಮರೆ ಹಾಕ್ಕೊಬಿಟ್ಟಿದ್ದಾಳೆ ನೋಡಿ. ಆಮೇಲೆ ಸ್ವಲ್ಪ ಹೊತ್ತಿಗೆ ಸರಿ ಹೋದ್ಲು. ಒಂದು ಸ್ವಲ್ಪ ಸ್ವೀಟು, ಒಂದು ಸ್ವಲ್ಪ ಬಾದಾಮ್ ಹಾಲು ಎಲ್ಲ ಕುಡಿದ್ಮೇಲೆ ಸರಿ ಹೋದ್ಲು. ನನಗೆ ಎಲ್ಲೋದ್ರೂ ನಾನು ಚೆನ್ನಾಗೇ ರೆಡಿಯಾಗಿರ್ತೀನಿ. ಮೋಟ್ ಕೂದಲಿಂದ ಇವಾಗಾದರೂ ಇಷ್ಟು ಮಾತ್ರ ಇದ್ದೀನಿ ನೋಡಿ, ಸಾಯಂಕಾಲ ಆಗೋಷ್ಟೊಳಗೆ ನಾನು ಅವತಾರ ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಇನ್ನು ಇವರು ನಮ್ಮ ನಾದಿನಿ ಮಗಳು ನೋಡಿರ್ತೀರಲ್ಲ, ಏನು ಸಖತ್ ಚೂಟಿ ಗೊತ್ತಾ, ಎಲ್ಲರೂ ಎರಡನೇ ಮೇನ್ಕ ಅಂತಾಳೆ ಅಂತಾರೆ. ಆ ರೇಂಜಿಗೆ ವ್ಲಾಗರ್ ಆಗಿಬಿಟ್ಟಿದ್ದಾಳೆ. ವೀಡಿಯೋಸ್ ಕಳಿಸ್ತಾ ಇರ್ತಾಳೆ, ನಾನು ನೋಡಿ ಫ್ರೆಂಡ್ಸ್, ನಾನು ಇದು ಮಾಡಿದೆ, ಅದು ಮಾಡಿದೆ, ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಅಲ್ಲೋಗ್ತೀವಿ ಇಲ್ಲೋಗ್ತೀವಿ. ಸೊ ಇದು ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾಳೆ. ಮೈಸೂರಿಗೆ ಬಂದಿದ್ದೀವಿ, ಪ್ಲಾನೇ ಇರಲಿಲ್ಲ. ಆ್ಯಕ್ಚುಲಿ ಎಲ್ಲೋ ಹೋಗಬೇಕು ಅಂದ್ಕೊಂಡಿದ್ವಿ, ಆಗಲಿಲ್ಲ. ಆ್ಯಂಡ್ ಅದನ್ನೇ ಹೇಳ್ತಾ ಇದ್ದಾಳೆ. ನಾವು ಫಸ್ಟ್ ಹೋಗಿದ್ದ ಪ್ಲೇಸ್ ಬಂದುಬಿಟ್ಟು ಚಾಮುಂಡಿ ಬೆಟ್ಟ. ಎಷ್ಟೋ ವರ್ಷಗಳಿಂದ ಅಂದ್ಕೊಂಡಿದ್ದು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಫ್ಯಾಮ್ಲಿ ಫುಲ್ ಅಂತ. ಬಟ್ ಫೈನಲಿ ಹೋಗಿ ಬಂದ್ವಿ. ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಖುಷಿ ಪಟ್ಟಿದ್ದ ದಿನ ಅಂತ ಹೇಳ್ಬೋದು. ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದೇ ಮೈಸೂರಿಗೆ. ನಾನು ಎಷ್ಟೋ ಪ್ಲೇಸಸ್ ಕರ್ನಾಟಕದಲ್ಲಿರೋವಂಥ ಪ್ಲೇಸಸ್ಸೇ ನೋಡಿಲ್ಲ ಹೇಳಬೇಕು ಅಂತಂದರೆ. ಸೊ ತುಂಬ ಖುಷಿಯಾಯಿತು ಸ್ನೇಹಿತರೆ. ಅಮ್ಮನವ್ರ ದರ್ಶನ ಮಾಡಿಕೊಂಡು ಅದಾದಮೇಲೆ ಬ್ಯಾಕ್ವರ್ಡ್ ವಾಟರ್ ಇದೆಯಲ್ವಾ, ಸೊ ಅಲ್ಲಿಗೆ ಹೋಗಿದ್ವಿ. ಅಂದರೆ ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ. ಸೂಪರಾಗಿತ್ತು, ನಿಜವಾಗ್ಲೂ ಅಷ್ಟು ಸಖತ್ತಾಗಿತ್ತು. ಆಮೇಲೆ ಆ ನೀರಲ್ಲೆಲ್ಲ ಹೋಗಿ ಒಂದು ಸ್ವಲ್ಪ ಆಟ ಆಡಿಕೊಂಡು ತುಂಬ ಚೆನ್ನಾಗಾಯಿತು. ಮುಂದೆ ನೋಡಿ, ಸ್ವಲ್ಪ ವ್ಲಾಗು ಸ್ವಲ್ಪ ದೊಡ್ಡದಾಗಿದೆ, ಆದರೂ ಕೂಡ ನೀವು ತುಂಬ ಎಂಜಾಯ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇನ್ನು ಸುಮಾರಷ್ಟು ಜನ ಇವತ್ತಿನ ಕಮೆಂಟಲ್ಲಿ ಕೇಳಿದ್ದು, ಅಕ್ಕ ಡಯಟ್ ವ್ಲಾಗ್ ಮಾಡಿ ಅಂತ. ಖಂಡಿತ ನಾಳೆಯಿಂದ ನಾನು ಅದೇ ಇವತ್ತು ಇದಾಗೋಯ್ತು. ನಾಳೆಯಿಂದ ನಾನು ಯಥಾ ಪ್ರಕಾರ ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಇದು ಮಾಡ್ತೀನಿ. ಇನ್ನು ಇಲ್ಲಿ ನೋಡಿ, ಇದೆ ವೇಣುಗೋಪಾಲ ಸ್ವಾಮಿ ಟೆಂಪಲು. ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ, ಬಟ್ ಏನು ಸೊಂಪಾಗಿ ಬೆಳೆದಿದೆ ಅಂದರೆ ತುಳಸಿ. ಅದೇ ಹೇಳೋದು, ದೇವರ ಒಂದು ಕೃಪೆ ಅಥವಾ ಏನನ್ನೋದು, ಅದು ಪದ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಒಂದು ದೇವರ ಸನ್ನಿಧಿಯಲ್ಲಿ ಅಷ್ಟು ಚೆನ್ನಾಗಿ ಇದು ಮಾಡಬೇಕು ಅಂತ. ಇನ್ನು ನಾವಂತೂ ಸೂರ್ಯಾಸ್ತ ಆಗೋದು ಸ್ಟೆಪ್ ಬೈ ಸ್ಟೆಪ್ ನೋಡಿದ್ವಿ. ಏನು ಸಖತ್ತಾಗಿತ್ತು, ರಿಯಲ್ ಆಗಿ ಹತ್ರದಿಂದ ನೋಡಿದ್ದಂತೂ ಅಮೇಝಿಂಗ್ ಆಗಿತ್ತು. ಸೊ ಇಲ್ಲಿ ತುಂಬ ಹೊತ್ತು ಇರೋಕ್ಕೆ ಬಿಟ್ಟಿಲ್ಲ, 6 ಗಂಟೆ ಅಷ್ಟರೊಳಗಡೆ ಇದಾಗ್ಬಿಡ್ಬೇಕು, ಎಕ್ಸಿಟ್ ಆಗಬೇಕು ಅಂತ ಹೇಳ್ತಿದ್ರು. ಸೊ ಅದಾದಮೇಲೆ ನೋಡಿ, ಆ ಗಾಳಿಗೂ ಅದಕ್ಕೂ ಸಾಯಂಕಾಲ ಆಗೋಷ್ಟರೊಳಗೆ ನಾನು ಅವತಾರ ನೋಡಿ ಹೆಂಗಾಗಿದೆ ಅಂತ ದೇವಸ್ಥಾನಗಳಲ್ಲೆಲ್ಲ ಸುತ್ತಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಿದೊಂದೇ ಬೇಜಾರು ಅಂದರೆ ಕೂದಲು ಗ್ರೋ ಆಗಿದೆ ಸ್ನೇಹಿತರೆ. ನಿಮಗೆ ಇದರಲ್ಲೇ ಗೊತ್ತಾಗ್ತಾ ಇರ್ಬೋದು, ಆ ಗಾಳಿಯಲ್ಲಿ ಇದೆಲ್ಲ ಏನಿದೆ ಅದೆಲ್ಲ ಫುಲ್ಲು ಗ್ರೋ ಆಗಿರೋವಂಥ ಹೇರು ನನಗೆ. ಸೊ ಇನ್ನು ಆ ಕಡೆಯಿಂದ ಈ ಕಡೆಗೆ ಬಂದ್ವಿ. ಇಲ್ಲಿ ನೀರಲ್ಲಿ ಆಟ ಆಡೋದ್ವಿ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ನೀವೇ ನೋಡಿ, ನನ್ನ ಒಂದು ಖುಷಿ ನನ್ನ ಫೇಸಲ್ಲಿ ಹಾಗೇ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿತ್ತು ಅಪ್ಪ. ಇದನ್ನು ಚಿಕ್ಕ ನದಿ ಅನ್ಕೋಬೋದು, ಚಿಕ್ಕ ಸಮುದ್ರ ಅನ್ಕೋಬೋದು. ನನ್ನ ಮಕ್ಕಳು ಎಲ್ಲರೂ ಅಕ್ಕವ್ರು ಬಂದಿದ್ರಲ್ವ, ನಾದಿನಿಯವರು, ನಮ್ಮ ನಾದಿನಿ ಮಕ್ಕಳು, ಪ್ರತಿಯೊಬ್ಬರು ಸೂಪರಾಗಿ ಎಂಜಾಯ್ ಮಾಡಿದ್ವಿಪ್ಪ. ಆ ಒಂದು ಅರ್ಧ ಅವರ್ 3/4 ಅವರ್ ಇದ್ವಿ ಅನಿಸುತ್ತೆ. ಟೈಮ್ ಹೋಗಿದ್ದೆ
ಏನಾಗಿದೆ ಗೊತ್ತಿಲ್ಲ, ಎಷ್ಟು ಬೇಗ ಕತ್ಲಾಗೋಯ್ತು, ಅಯ್ಯೋ ಇನ್ನೂ ಬೇಗ ಬರ್ಬೋದಿತ್ತು. ಅಲ್ಲಿಗೂ ಹೇಳ್ತಾ ಇದ್ದ ನಮ್ಮ ನಾದಿನಿ ಮಗ, ಅವರೇ ನಮ್ಮನ್ನು ಕರ್ಕೊಂಡೋಗಿದ್ದು. ಬೇಗ ಹೋಗಬೇಕು ಅಂತ. ನಾವು ಅಲ್ಲಿ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿಬಿಟ್ವಿ, ಎಲ್ಲಿ ಹೇಳಿ ಚಾಮುಂಡಿ ಬೆಟ್ಟದಲ್ಲಿ. ಆಮೇಲೆ ಇಲ್ಲಿಗೆ ಬರೋಷ್ಟೊಳಗೆ ಅಯ್ಯೋ ಇನ್ನೊಂದು ಅರ್ಧ ಅವರ್ ಮುಂಚೆ ಬಂದಿದ್ದಿದ್ರೆ ಇನ್ನೂ ಒಂದು ಅರ್ಧ ಅವರ್ ಇಲ್ಲೇ ಆಟ ಆಡ್ಬೋದಿತ್ತಲ್ಲ ಅನ್ನೋ ಥರ ಇತ್ತು. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಅದು ಫ್ಯಾಮ್ಲಿ ಮೆಂಬರ್ಸ್ ಎಲ್ಲ ಜೊತೇಲಿರೋಷ್ಟರೊಳಗೆ ಆ ಒಂದು ಫೀಲಿಂಗು, ಆ ವೈಬು ಇದೇ ಬೇರೆ ಸ್ನೇಹಿತರೆ. ನಿಜವಾಗ್ಲೂ ಅಕ್ಕ ಅವರೆಲ್ಲ ಸೇರಿಕೊಂಡು ನಾವೆಲ್ಲನೂ ತುಂಬ ಖುಷಿಪಟ್ವಿಪ್ಪ. ಎಷ್ಟು ಖುಷಿ ಪಟ್ಟಿದ್ದೀನಿ ಅಂದರೆ ಅವರೇ ಹೇಳ್ತಿದ್ರು, ತುಂಬ ಎಂಜಾಯ್ ಮಾಡಿದ್ರಿ ಅತ್ತೆ ನೀವು, ತುಂಬ ಖುಷಿಯಾಗಿದ್ದೀರಾ, ನಿಮ್ಮನ್ನು ನೋಡೋಕ್ಕೆ ನಮಗೊಂಥರ ಖುಷಿ, ನೀವು ಈ ಥರ ಎಲ್ಲ ಎಂಜಾಯ್ ಮಾಡ್ತೀರಾ ಅಂದರೆ ಇನ್ನೂ ಎಷ್ಟು ಪ್ಲೇಸ್ ತಗೋದ್ರೂ ಕರ್ಕೊಂಡು ಹೋಗ್ಬೋದು ಅನ್ನೋ ಥರ ಎಲ್ಲ ಹೇಳಿದ್ರು. ಅಷ್ಟು ಚೆನ್ನಾಗಂದರೆ ಸೂಪರಾಗಾಯಿತು ಸ್ನೇಹಿತರೆ, ನಿಜವಾಗ್ಲೂ ಹೇಳ್ತೀನಿ. ಇದೊಂಥರ ಲೈಫ್ ಟೈಮ್ ಮೆಮೊರಬಲ್ ಡೇ ಅಂತ ಹೇಳ್ಬೋದು. ಈ ಥರ ವೀಡಿಯೋಸ್ ಎಲ್ಲ ಇದ್ದರೆ ನಮಗೆ ಅದೊಂದು ಚೆನ್ನಾಗಿರುತ್ತೆ. ಇನ್ನೂ ಏನೇನೋ ಇದು ಮಾಡಿದ್ವಿ, ಎಲ್ಲರೂ ಕಲ್ಲುಗಳೆಲ್ಲ ಎತ್ಕೊಬಿಟ್ಟು ಒಂದೇ ಸಲ ಕಲ್ಲುಗಳು ಹಾಕಿದ್ದು, ಯಾರ್ದು ಎಷ್ಟು ದೂರ ಹೋಗುತ್ತೆ ಅನ್ನೋ ಥರ ಎಲ್ಲ. ಆಮೇಲೆ ಡ್ಯಾನ್ಸುಗಳೆಲ್ಲ ಆಡಿದ್ದು ಒಂಥರ ಚೆನ್ನಾಗಿತ್ತು. ನನಗಂತೂ ಸುತ್ತಮುತ್ತ ಯಾರಿದ್ದಾರೆ ಏನು ಅನ್ನೋದೇ ನಾನು ಅಸಲು ಹೇಗೆ ಅಂತಂದರೆ ಗಮನನೇ ಇರಲಿಲ್ಲ. ನಾನಾಯಿತು, ನನ್ನ ಫ್ಯಾಮ್ಲಿ ಆಯಿತು, ನನ್ನ ಎಂಟರ್ಟೈನ್ಮೆಂಟೇನು, ನಾನು ಎಂಜಾಯ್ ಮಾಡೋದೇನು ಅದೇ ಇತ್ತು. ಆ ನೀರಿನ ಜೊತೆಗೆ ಅದಕ್ಕೂ ಫುಲ್. ಇಲ್ಲಿ ನೋಡಿ ಮಕ್ಕಳು ಎಲ್ಲನೂ ಅಲ್ಲಿ ಮಸ್ತ್ ಮಲೈಕ ಸಾಂಗ್ ಹಾಕಿದರೆ ಅದಕ್ಕೆ ತಕ್ಕನಂಗೆ ಯಾರೋ ಹಾಕಿದ್ರು, ಅದಕ್ಕೆ ತಕ್ಕನಂಗೆ ಇವರು ಡ್ಯಾನ್ಸ್ ಆಡಿಕೊಂಡು ಆಟ ಆಡಿಬಿಟ್ಟು ನೀರಲ್ಲೇ ಈಜಾಡೋದೆಲ್ಲ ಮಾಡಿಬಿಟ್ರು. ತುಂಬ ಚೆನ್ನಾಗಿತ್ತು ಈ ವ್ಲಾಗಂತೂ. ನನಗೆ ಫಸ್ಟ್ ಏನಂತಂದರೆ ವ್ಯೂಸ್ ಬರುತ್ತೋ ಬಿಡಲ್ವೋ ಅದು ಸೆಕೆಂಡ್ರಿ. ನನಗೆ ಜನ ನನ್ನ ಫ್ಯಾನ್ಸ್ ಅಥವಾ ನನ್ನ ಒಂದು ವ್ಲಾಗ್ಸ್ನ ಇಷ್ಟಪಡೋರು ಖಂಡಿತ ನೋಡ್ತಾರೆ. ನನಗೇನಂತಂದರೆ ಇದು ಒಂದು ಲೈಫ್ ಟೈಮ್ ಮೆಮೊರಿ ಥರ ಇರುತ್ತೆ. ನಮಗೂ ಒಂದಷ್ಟು ವರ್ಷ ಕಳೆದ್ಮೇಲೆ ಆ ವೀಡಿಯೋಸ್ ನೋಡಿಕೊಂಡಾಗ ನಾವು ಹೀಗೆಲ್ಲ ಇದ್ವಾ, ಈಗಲೇ ಒಂದು ವರ್ಷದ ಹಿಂದೆ ಏನೆಲ್ಲ ಮಾಡಿರ್ತೀನಿ, ಈ ವರಮಹಾಲಕ್ಷ್ಮಿ ಹಬ್ಬದ್ದು ಅದು ಇದು ನೋಡಿಕೊಂಡಾಗ ತುಂಬ ಖುಷಿಯಾಗುತ್ತೆ. ಓಕೆ ಹೋದ ವರ್ಷ ಈ ಥರ ಮಾಡಿದ್ನಾ, ಓಕೆ ಅದಕ್ಕೆ ಆಚೆ ವರ್ಷ ಈ ಥರ ಮಾಡಿದ್ನಾ, ಆ ಥರ ಮೆಮೊರೀಸ್ನ ಗ್ಯಾದರ್ ಮಾಡಿಕೊಂಡು ಅವಾಗವಾಗ ನೋಡೋದ್ರಲ್ಲಿ ಒಂದು ತುಂಬ ಖುಷಿ ಇರುತ್ತೆ. ಸೊ ಅದೇ ರೀತಿಯಾಗಿಯೇ ಇಲ್ಲಿ ತುಂಬ ಖುಷಿ ಆಗೋಯಿತು, ನಿಜ ಹೇಳ್ತೀನಿ. ಹೇಳೋಕ್ಕೆ ಆಗಲ್ಲ, ನಾನು ಇವಾಗಲೂ ಇಷ್ಟೊಂದು ಸೂಪರಾಗಿ ಮಾತಾಡ್ತಾ ಇದ್ದೀನಿ ಅಂತಂದರೆ ನನಗೆ ಈಗಲೂ ಕೂಡ ಅಲ್ಲೇ ಇದ್ದು ಎಂಜಾಯ್ ಮಾಡೋಷ್ಟು ಸೂಪರ್ ಫೀಲ್ ಇದೆ ಈ ವಿಡಿಯೋನ ಎಡಿಟ್ ಮಾಡ್ತಾ ಇರಬೇಕಾದ್ರೆ. ಆವಾಗವಾಗ ಫ್ಯಾಮ್ಲಿ ಜೊತೆ ಗ್ಯಾದರ್ ಆಗೋದು ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ಯಾವಾಗಲೂ ಸ್ಟ್ರೆಸ್ಸು ಅಂದ್ಕೊಂಡು ಆ ಕೆಲಸಗಳು, ಆ ಮನೆ ಮಕ್ಕಳು, ಬರೀ ಇದೆ ಸ್ಕೂಲ್ಗೆ ಕರ್ಕೊಂಡೋಗು ಬಾ, ಅದು ಇದು ಎಲ್ಲರದ್ದು ಅವ್ರವ್ರದ್ದೇ ಆದಂಥ ಬ್ಯುಸಿ ಲೈಫ್ ಸ್ಟೈಲಲ್ಲಿ ಈ ಥರ 1 or 2 ಡೇಸು ಫ್ಯಾಮ್ಲಿ ಜೊತೆ ಗ್ಯಾದರ್ ಆಗಿ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಪೀಸ್ಫುಲ್ ಅನಿಸುತ್ತೆ, ತುಂಬ ಚೆನ್ನಾಗಿರುತ್ತೆ ಅಲ್ವಾ? ನೀವೇನಂತೀರಾ? ನನಗಂತೂ ಅವಾಗವಾಗ ಈ ಥರ ಹೋಗ್ತಾ ಇರಬೇಕು, ಮಾತಾಡ್ತಾ ಇರಬೇಕು. ಅದೊಂಥರ ನನಗೆ ಹಂಗೆ ಯಾವಾಗಲೂ ನನ್ನ ಒಂದು ಮೈಂಡ್ಸೆಟ್ ಹೆಂಗೆ ಅಂತಂದರೆ, ನಾನು ಚೆನ್ನಾಗಿರಬೇಕು, ನನ್ನ ಸುತ್ತ ಇರೋರು ಚೆನ್ನಾಗಿರಬೇಕು. ಒಂದು ಮಾತು ಬರುತ್ತೆ ಹೋಗುತ್ತೆ, ಕೋಪದಲ್ಲಿ ಏನೋ ಅಂದ್ಕೊಂಡಿರ್ತೀವಿ ಆಡ್ಕೊಂಡಿರ್ತೀವಿ, ಬಟ್ ಅದನ್ನೆಲ್ಲ ಮರೆತು ಮತ್ತೆ ಮುಂದಕ್ಕೆ ಏನು ಇದು ಮಾಡ್ಕೊಳ್ದಿರ ನಂದು ಊಪಿ ನಿಂದು ಊಪಿ ಅಂದ್ಕೊಂಡು ಹೋಗ್ತಾ ಇದ್ರೇ ಸಂಸಾರಗಳು ಅಥವಾ ಫ್ಯಾಮ್ಲೀಸ್ ಎಲ್ಲ ಗಟ್ಟಿಯಾಗಿರೋದಕ್ಕೆ ನೀನು ನಾನು ಅಂದ್ಕೊಂಡು ಮೂತಿಗಳು ಮುನ್ಸ್ಕೊಂಡು ಹಂಗೆ ಹಿಂಗೆ ಇರಬಾರ್ದು. ಸೊ ಏನು ಎಲ್ಲರ ಜೊತೆ ಎಂಜಾಯ್ ಮಾಡಿದ್ದೀನಪ್ಪ, ಇವ್ರ ಜೊತೆ ಮಾಡಿಲ್ಲ, ಅವ್ರ ಜೊತೆ ಮಾಡಿಲ್ಲ ಅನ್ನೋಂಗಿಲ್ಲ. ಚೋಟೂಸ್ ಮಕ್ಕಳಿಂದ ಹಿಡಿದು ನಮ್ಮ ನಾದಿನಿ ಮಗಳು, ನಮ್ಮ ನಾದಿನಿ ಜೊತೆ ಇಲ್ಲಿ ನೋಡಿ ನಾವು 3 ಜನ, ನಾನಂತೂ ಇಲ್ಲಿ ಡ್ಯಾನ್ಸ್ ಆಡಿದ್ದೀನಿ, ಯಾರಿದ್ದಾರೆ ಇಲ್ಲವೋ ಅನ್ನೋದೇ ಇಲ್ಲ. ಅಷ್ಟು ಖುಷಿಯಾಗಿದೆ. ನಾನು ಮಾತ್ರ ನನಗೆ ನೋಡ್ತಾ ಇದ್ರೆ ನಗ ಬರ್ತಾಯಿದೆ, ಆ ಟೈಮಲ್ಲಿ ಹಿಂಗೆಲ್ಲ ಆಡಿದ್ನ ಅಂತ. ಆ ನೀರನ್ನು ನೋಡೋಷ್ಟ್ರೊಳಗೆ ಒಂಥರ ಸ್ನೇಹಿತರೆ, ನನಗೆ ಚಿಕ್ಕವಾಗಿಂದ ಜಾಸ್ತಿ ಓಡಾಡಿದ್ದಿಲ್ಲ ನಾನು, ಯಾವಾಗಲೂ ಅಷ್ಟೇ ಅಷ್ಟೊಂದು ಟ್ರಿಪ್ಸು ಗಿಪ್ಸು ಅದು ಇದು ಎಲ್ಲೂ ಹೋಗಿದ್ದಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈಗ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಹಾಗೆ ಹೀಗೆ ಓಡಾಡೋದೆಲ್ಲ ನೋಡ್ತಾ ಇದ್ದೀನಿ. ಅದರಿಂದ ನಂಗೆ ಸ್ವಲ್ಪ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ಹಾಗಾಗಿ ನಾನು ಆ ಥರ ಇರ್ಬೋದೇನೋ ಅಂತ ನಾನು ಹಂಗೆ ಅಂದ್ಕೊಂಡಿದ್ದೀನಿ. ಇನ್ನು ಅಲ್ಲಿಂದ ಹೊರಟು ನಾವು KRS ಡ್ಯಾಮ್ ಲೈಟ್ ಶೋಗೆ ಹೋಗಿದ್ವಿ. ಅದು ಕೂಡ ಅಷ್ಟೇ ಸ್ನೇಹಿತರೆ, ತುಂಬ ಚೆನ್ನಾಗಿತ್ತು, ಸೂಪರ್ಬಾಗಿತ್ತು. ನಾಳೆ ನನ್ನ ವೆಯ್ಟ್ ಎಷ್ಟಿದ್ದೀನಿ ಅಂತ ತೋರಿಸ್ತೀನಿ, ಮತ್ತು ಯಥಾ ಪ್ರಕಾರ ಡಯಟ್ ಅನ್ನೋದನ್ನು ಮಾಡ್ಕೊಂಡು ಹೋಗ್ತಾ ಇರೋಣ ಸ್ನೇಹಿತರೆ. ಹೆಂಗೆ ಇದ್ದರೆ ಆಗಲ್ಲ. ನಾನು ನಿಜ ಹೇಳ್ತೀನಿ, ಡಯೆಟಿಗೆ ಬೇಕಾಗಿರೋಂಥ ಎಲ್ಲ ಫುಡ್ಡು ಎಲ್ಲ ಥರದ್ದು ಎಲ್ಲನೂ ಮನೇಲಿದೆ, ಆದರೂ ನಾನೇ ಇದು ಮಾಡ್ತಾಯಿಲ್ಲ.
ಅಂತಂದರೆ ಈಗ ಬಂದು ಸ್ವಲ್ಪ ಇದಾಯ್ತಲ್ವ, ಸೊ ಒಂದು 2 ಡೇಸ್ ಕವರ್ ಆಗಬೇಕು, ಆ ಡೇ ರೊಟೀನಿಗೆ ಬರಬೇಕು. ಯಾಕಂತಂದರೆ ಫುಲ್ ಆ್ಯಂಡ್ ಫುಲ್ ನಿದ್ದೆ ಕಮ್ಮಿ. 12-1 ಗಂಟೆಗೆ 2 ಗಂಟೆಗೆ ಮಲಗಿರೋದು ಇದೆ. ಸೊ ಆ ಥರ ಒಂದು ಸ್ವಲ್ಪ ಸ್ಲೀಪಿಂಗ್ ಎಲ್ಲ ಇರಲಿಲ್ಲ, ಸ್ಲೀಪ್ ಟೈಮ್ ಎಲ್ಲ ಲೆಸ್ಸು. ಬೆಳಗ್ಗೆ 9 ಗಂಟೆಗೆ ಎದ್ದೇಳ್ತಾ ಇದ್ವಿ. ನಾಷ್ಟ ಮಾಡು ಮಲಗು, ಮತ್ತೆ ಮಧ್ಯಾಹ್ನ ಊಟ ಮಾಡು, ಮತ್ತೆ ಒಂದೆರಡು ಮಾತು ಹಾಕು, ಹರಟೆ ಹೊಡಿ, ಸೆಟ್ಟಾಟ ಆಡು, ಕಳ್ಳ ಪೊಲೀಸ್ ಆಡು, ಒಬ್ರ ಮೇಲೆ ಒಬ್ಬರು ಜೋಕ್ ಮಾಡ್ಕೊ. ಅಯ್ಯೋ ಏನು ಸಖತ್ತಾಗಿತ್ತು ಅಂತಂದರೆ ನಿಜವಾಗ್ಲೂ ಜಾತ್ರೆಗೆ ಹೋಗಿದ್ದು ಬಂದಿದ್ದು. ಓ ಮೈ ಗಾಡ್, ನನಗಂತೂ ಒಂಥರ ಅದೆಲ್ಲ ಖುಷಿ ಆಗುತ್ತೆ. ದುಡ್ಡು ₹1 ನಮ್ಮದೇ ಹೋಗಲಿ ನಿಮ್ಮದೇ ಹೋಗಲಿ ಅನ್ನೋದು ವಿಷಯ ಬಿಟ್ಟರೆ, ನಾನು ಎಲ್ಲಾದರೂ ಅಷ್ಟೇ ಫ್ಯಾಮ್ಲಿ ಫ್ರೆಂಡ್ಸು, ನಮ್ಮ ಮನೆಯವ್ರಿಗೆ ಯಾರಾದರೂ ಬಂದರೆ, ಇಲ್ಲ ನಾವು ಯಾರ ಮನೆಗಾದರೂ ಹೋದರೆ ದುಡ್ಡಿನ ಮುಖ ನೋಡಬಾರ್ದು. ಸೊ ಅವ್ರ ಜೊತೆ ನಾವು ಎಷ್ಟು ಖುಷಿಯಾಗಿದ್ದೀವಿ, ಅವ್ರ ಜೊತೆ ನಾವು ಹೇಗಿದ್ದೀವಿ, ಅವ್ರು ನಮ್ಮ ಜೊತೆ ಹೇಗಿದ್ದಾರೆ ಅನ್ನೋದೇ ತುಂಬ ಮುಖ್ಯ ಆಗುತ್ತೆ. ಇನ್ನು ನಾನು ಹೋದ್ರೆ ಅಂತ ಅವ್ರ ಪಾಪ ಆಲ್ಮೋಸ್ಟ್ ನನ್ನ ಹತ್ರ ಖರ್ಚೇ ಮಾಡಿಸಲ್ಲ ಎಲ್ಲ ನಾವೇ ನೋಡ್ಕೊತೀವಿ ಅಂತಾರೆ. ಸೊ ಆ ಥರ ನಿಜ ಹೇಳ್ತೀನಿ, ನೀವು ಇದನ್ನು ನೋಡ್ತಾ ಇರಿ. ನಾನೊಂದಷ್ಟು ವಿಷಯಗಳನ್ನ ನನಗೆ ತಿಳಿದಿರೋ ಮಟ್ಟಿಗೆ, ಅದು ತಪ್ಪಾ ಸರಿನಾ ಗೊತ್ತಿಲ್ಲ, ನಾನು ತಿಳಿದುಕೊಂಡಿರೋದನ್ನು ನಿಮ್ಮ ಹತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಗೊತ್ತಾ, ನಾವು ಇಷ್ಟೆಲ್ಲ ಚೆನ್ನಾಗಿರೋದಕ್ಕೆ ಅಥವಾ ಇಷ್ಟೊಂದು ಫ್ಯಾಮ್ಲಿ ಜೊತೆ ಇಷ್ಟು ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ ಎಲ್ಲರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ಮುಖ್ಯ. ಎಲ್ಲರೂ ನಾನು ಸೇರಿಸಿ ನಾನೇನು 100% ಒಳ್ಳೆಯವಳು ಹಂಗೆ ಹಿಂಗೆ ಅಂತಲ್ಲ. ಕೆಲವೊಂದು ಸಂಬಂಧಗಳಲ್ಲಿ ಅದು ಮೇಯ್ನ್ ಅತ್ತೆ ಕಡೆ ಸಂಬಂಧ ಆಗಿರ್ಬೋದು, ಹಸ್ಬೆಂಡ್ ಕಡೆ ಸಂಬಂಧಗಳಾಗಿರ್ಬೋದು, ಇಲ್ಲ ಎಲ್ಲ ರಿಲೇಟಿವ್ಸ್ ಹತ್ರನೂ ಅಷ್ಟೇ, ನಾವು ಹೇಗಿರ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ನಾವೆಷ್ಟು ಪ್ರೀತಿಯಿಂದ ಅವ್ರನ್ನ ರೆಸ್ಪೆಕ್ಟ್ ಕೊಡ್ತೀವಿ ಅಥವಾ ಅವ್ರನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವಿ, ಅವ್ರ ಜೊತೆ ನಾವು ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಅದ್ರ ಜೊತೆಗೆ ಅವರು ನಮ್ಮ ಹತ್ರ ಹಂಗೆ ಇರ್ತಾರೆ ಅಲ್ವಾ. ಸೊ ಆ ವಿಷಯಕ್ಕೆ ಬಂದರೆ ನಾನು 100ಗೆ 200% ನನ್ನ ಹಸ್ಬೆಂಡ್ ಸೈಡ್ ರಿಲೇಟಿವ್ಸ್ಗೆ ಮಾರ್ಕ್ಸ್ ಕೊಡೋದು. ಇದನ್ನು ವಿಡಿಯೋ ನೋಡ್ತಾರೆ ಅಥವಾ ಬಿಡ್ತಾರೆ ಅನ್ನೋದು ಅಲ್ಲ ಪ್ರಶ್ನೆ, ಓಕೆನಾ. ನಾನು ಯಾವಾಗಲೂ ಹೇಳ್ತೀನಿ, ಅವತ್ತಿಂದ ಇವತ್ತಿನವರೆಗೂ ನನ್ನ ವೀಡಿಯೋಸ್ ಅಬ್ಸರ್ವ್ ಮಾಡೋರು ಅಥವಾ ಫಾಲೋ ಮಾಡೋರಾದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ತುಂಬ 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 ಪ್ರೀತಿ ತೋರಿಸ್ತಾರೆ. ತುಂಬ ಅಂಡರ್ಸ್ಟ್ಯಾಂಡಿಂಗ್ ಫ್ಯಾಮಿಲಿ. ನಮಗೆ ನೋವಾದರೂ ಕೂಡ ಅವ್ರಿಗೆ ನೋವಾದಷ್ಟು ಫೀಲ್ ಆಗ್ತಾರೆ. ತುಂಬ ಚೆನ್ನಾಗಿ ನೋಡ್ಕೊತಾರೆ. ಎಲ್ಲರೂ ಅಷ್ಟೇ, ಇವರು ಅಂತ ಹೆಸರು ಹೇಳೋದು ಅಂತಲ್ಲ, ಎಲ್ಲರೂ ಅಷ್ಟೇ ನನ್ನವರೆಗೂ ನನ್ನನ್ನು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊತಾರೆ. ಈವನ್ ನನ್ನ ಅತ್ತೆಯಿಂದ ಹಿಡಿದು ಹಸ್ಬೆಂಡು, ಮಕ್ಕಳಾಗಿರ್ಬೋದು, ಅಂದರೆ ನಮ್ಮ ನಾದಿನಿರಾಗಿರ್ಬೋದು, ಅವ್ರ ಮಕ್ಕಳಾಗಿರ್ಬೋದು, ಅವ್ರು ಕೊಡೋ ರೆಸ್ಪೆಕ್ಟ್ ಆಗಿರ್ಬೋದು, ಅವರು ನಮ್ಮ ಜೊತೆ ಇರೋ ರೀತಿ ಆಗಿರ್ಬೋದು, ತುಂಬ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನನ್ನ ಫ್ಯಾಮ್ಲಿ ಅಂತಂದರೆ ನಮ್ಮ ಇವ್ರ ಕಡೆ ಎಲ್ಲಾದರೂ ಟ್ರಿಪ್ ಹೋಗಬೇಕು ಅಥವಾ ಅವ್ರ ಜೊತೆ ಎಲ್ಲಾದರೂ ಟೈಮ್ ಸ್ಪೆಂಡ್ ಮಾಡಬೇಕು ಅಂತಂದರೆ ಆ ಖುಷಿನೇ ಒಂಥರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೊ ಈ ಲೈಟ್ ಶೋ ಎಲ್ಲ ನೋಡ್ಕೊಂಡು ತುಂಬ ತುಂಬ ಎಂಜಾಯ್ ಮಾಡಿದ್ವಿಪ್ಪ. ಆಲ್ಮೋಸ್ಟು ಹೇಳಿಲ್ವಾ, ಪ್ಲ್ಯಾನೇ ಇರಲಿಲ್ಲ, ಅನ್ಪ್ಲ್ಯಾನೆಡ್. 1 ಗಂಟೆಗೆ ಬಿಟ್ಟಿದ್ದು ಮನೆ. ನಾವು ಇದೆಲ್ಲ ನೋಡ್ಕೊಂಡು ಮನೆಗೆ ಬರೋಷ್ಟರೊಳಗೆ ಆಲ್ಮೋಸ್ಟ್ 12 ಗಂಟೆ ಆಗಿತ್ತು ನೈಟು. ಸೊ ಇನ್ನು ಮಲಗಿದ್ದೆ. ಗುರುವಾರ ಶುಕ್ರವಾರ ಎಲ್ಲರೂ ಲೇಟಾಗಿ ಲೇಟಾಗೆದ್ದು ಶುಕ್ರವಾರ ಎಲ್ಲ, ಆಮೇಲೆ ಸಾಯಂಕಾಲ ಜಾತ್ರೆಗೆ ಹೋಗಿದ್ವಿ ಶುಕ್ರವಾರ. ಶನಿವಾರ ಒಂದಿನ ಹಾಗೆ ಲೈಟಾಗಿ ಸ್ಪೆಂಡ್ ಮಾಡಿಬಿಟ್ಟು ಸಂಡೇ ನೈಟ್ ಅಷ್ಟರೊಳಗೆ ಮನೆಗೆ ಬಂದು ತಲುಪಿಬಿಟ್ವಿ. ಈಗ 1-2 ಡೇಸ್ ನಾನು ಕೂಡ ಜಾಲಿಯಾಗಿ ಫುಲ್ಲು ನಿದ್ದೆ ಚೆನ್ನಾಗಿ ಮಾಡು ಅದೇ ಇದರಲ್ಲಿದ್ದೀನಿ ಹೇಳಿದ್ನಲ್ವ. ಸೊ ಸ್ವಲ್ಪ ಹಾಗಾಗಿ ಇಲ್ಲಿನ ಡೇ ರುಟೀನ್ಗೆ ನಾನು ಚೆನ್ನಾಗಿ ಸೆಟ್ಟಾಗಿ ನಾಳೆಯಿಂದ ಡಯಟ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂತ ಇಂತಿಷ್ಟು ದಿನ ಅಂತ ನಾನು ತೊಗೊಳ್ಳಲ್ಲ ಅಂತ ಹೇಳಿದ್ದೀನಿ. ನಾರ್ಮಲ್ಲಾಗಿ ಡಯಟ್ ವ್ಲಾಗ್ಸ್ನ ಮಾಡ್ಕೊತಾ ಹೋಗೋಣ. ಸೊ ಒಂದು ಸ್ವಲ್ಪ ಪಿಕಪ್ ಆಗಬೇಕು, ಅದು ಹಂಗೆ ಕಂಟಿನ್ಯೂ ಮಾಡಿಕೊಂಡು ವೆಯ್ಟ್ ಎಷ್ಟಿದೆ, ಎಷ್ಟಿತ್ತು, ಎಷ್ಟಾಗಿದ್ದೀನಿ ಜಾಸ್ತಿ, ಪ್ರತಿಯೊಂದು ನಾಳಿನ ವ್ಲಾಗಲ್ಲಿ ಇರುತ್ತೆ, ಡೀಟೇಲಾಗಿರುತ್ತೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಅದೇ ಇವತ್ತಿನ ಕಮೆಂಟ್ಸ್ ಎಲ್ಲ ನೋಡಿದೆ. ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾಯಿದ್ರಿ, ಅಕ್ಕ ಸ್ವಲ್ಪ ದಪ್ಪ ಆಗಿದ್ದೀರಾ ಅಂತ. ಹೌದು, ದಪ್ಪ ಆಗಿದ್ದೀನಿ. ಮಾಡ್ತೀನಿ ಸ್ನೇಹಿತರೆ, ನಾಳೆಯಿಂದ ಸ್ವಲ್ಪ ಸ್ಟ್ರಿಕ್ಟಾಗಿ ಸ್ವಲ್ಪ ಡೇ ರೂಟೀನ್ನ ಚೇಂಜ್ ಮಾಡಿಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ. ಮಾಡೋಣ, ಓಕೆನಾ. ಸೊ ಅದೇ ಆವಾಗಲೇ ಹೇಳ್ತಿದ್ದಂಗೆ ತುಂಬ ಚೆನ್ನಾಗಿದ್ದಪ್ಪ ಈ ಒಂದು ವ್ಲಾಗ್ ಅಂತೂ ನನಗೆ
ಹೇಳೋಕ್ಕೆ ಆಗಲ್ಲ, ಅಷ್ಟು ಹ್ಯಾಪಿ ಕೊಟ್ಟಿದೆ, ಅಷ್ಟು ಮೆಮೊರೀಸ್ನ ಕೊಟ್ಟಿದೆ. ತುಂಬ ಚೆನ್ನಾಗಿತ್ತು ಒಂಥರ ಇದನ್ನೆಲ್ಲ ನೋಡಿ. ಆಮೇಲೆ ಇಲ್ಲಿಂದ ನಾವು ಬೋಟಲ್ಲೆಲ್ಲ ಹೋಗಿದ್ವಿ, ಅಂದರೆ ಇಲ್ಲಿ ನೋಡೋದಕ್ಕೆ ಬೋಟಲ್ಲಿ ಹೋಗಿದ್ವಿ. ನನಗೇನು ಗೊತ್ತಾ, ಫ್ಯಾಮ್ಲೀಸ್ ಜೊತೆ ಇದ್ದಾಗ ನನಗೆ ಎಂಜಾಯ್ ಮಾಡೋ ಮೂಮೆಂಟಲ್ಲಿರ್ತೀನಿ, ಪ್ರತಿಯೊಂದನ್ನು ನಾನು ಯೂಟ್ಯೂಬರ್ ಅನ್ನೋದೇ ಮರ್ತೋಗ್ಬಿಟ್ಟಿರ್ತೀನಿ. ಇನ್ನೊಂದು ಪಾಪ ಕೆಲವ್ರು ಇಷ್ಟಪಡ್ತಾರೆ, ನಾನು ಆವಾಗಲೇ ಹೇಳ್ದಂಗೆ ಒಬ್ಬೊಬ್ರಿಗೆ ಫೇಸ್ ತೋರಿಸೋದು ಇಷ್ಟ ಇರ್ಬೋದು, ಕೆಲವ್ರಿಗೆ ಇಷ್ಟ ಆಗದೇ ಇರ್ಬೋದು. ಹಂಗಾಗಿನೇ ನಾನು ಅಲ್ಲಲ್ಲಿ ಅವಾಯ್ಡ್ ಮಾಡಿಬಿಡ್ತೀನಿ. ಹಂಗಾಗಿನೇ ಸೊ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ, ಬಟ್ ಮಾಡಿರೋದ್ರಲ್ಲಿ ನನಗೆ ತಿಳಿದಿರೋ ಮಟ್ಟಿಗೆ ಸೂಪರಾಗೆ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ನಾಳೆ ತುಂಬ ಪ್ರಿಪೇರ್ ಆಗಿದ್ದೀನಿ ಸ್ನೇಹಿತರೆ. ಇನ್ನು ನಾಳೆಯಿಂದ ಅಲ್ಲಿ ಇಲ್ಲಿ ಹೋಗೋದಿದೆ, ಇಲ್ಲ ಅಂತಂದಿಲ್ಲ. ನೆಕ್ಸ್ಟ್ ವೀಕಲ್ಲಿ ಒಂದು ಮದುವೆ ಇದೆ, ಸೊ ಅಲ್ಲಿಗೆ ಒಂದು ದಿನವೇ ನೈಟ್ ಹೋಗಿ ಬಂದುಬಿಡೋದು ಅಷ್ಟೇ. ಆಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ದೇವಸ್ಥಾನಗಳಿಗೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಇನ್ನು ಅಮ್ಮನ ಸೈಡ್ ಒಂದು ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಇದೆ, ನೋಡೋಣ ಅದು ಎಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ ಏನು. ಇನ್ನು ಹಾಲಿಡೇಸ್ ಅಂತ ಅಂದ್ರೇ ಅದೇ ಅಲ್ವಾ ಸ್ನೇಹಿತರೆ, ಸ್ವಲ್ಪ ಜಾಲಿಯಾಗಿ ಎಂಜಾಯ್ ಮಾಡೋದು. ಸೊ ಇದ್ದಿದ್ದೆ ಹಾಗೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ, ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾಳೆ ನಾನು ಸ್ವಲ್ಪ ಸ್ಟಿಚಿಂಗಿಗೆ ಕೂತ್ಕೋಬೇಕು ಸ್ನೇಹಿತರೆ, ಏನೇನು ಹೊಲ್ದಿಲ್ಲ. ಸೊ ಬಂದಾಗಿಂದ ಏನು ಕೆಲಸ ಮಾಡಿಲ್ಲ, ಬರೀ ಪಾತ್ರೆ ತೊಳಿ, ಅಡುಗೆ ಮಾಡು, ಪಾಚು, ಮತ್ತೆ ಎದ್ದಳು, ಅಡುಗೆ ಮಾಡು, ಇದೇ ಆಗಿದೆ ಡೇ ರೊಟೀನು. ಸೊ ನಾಳೆಯಿಂದ ಸ್ವಲ್ಪ ಚುರುಕಾಗಿ ಸ್ವಲ್ಪ ವಾಕಿಂಗು, ಸ್ವಲ್ಪ ಡಯಟು, ಇನ್ನಿತರೆ ಕೆಲಸಗಳ ಕಡೆ ಗಮನ ಕೊಡಬೇಕು ಅಂದ್ಕೊಂಡಿದ್ದೀನಿ. ಸ್ಟಿಚಿಂಗು ಎಲ್ಲನೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನು ಬಂದಮೇಲೆ ಆಲ್ರೆಡಿ ಬಟ್ಟೆ ಕೂಡ ಬಂದಿದ್ದಾವೆ, ಈ ವೀಕಲ್ಲೇ ಕೊಡೋವೆಲ್ಲ ಬಂದಿದ್ದಾವೆ. ಸ್ವಲ್ಪ ಸ್ಟಿಚಿಂಗ್ ಎಲ್ಲ ಮಾಡಿ ಇದು ಮಾಡೋಣ. ಇನ್ನು ತುಂಬ ಜನ ಪಾಪ ಸ್ಟಿಚಿಂಗ್ನ ತುಂಬ ಇಷ್ಟಪಡ್ತೀರಾ, ಸ್ಟಿಚಿಂಗ್ ಕೇಳ್ತಾ ಇರ್ತೀರಾ. ಸಾಧ್ಯ ಆದರೆ ಮುಂದೆ ಬರುವಂಥ ವೀಡಿಯೋಸಲ್ಲಿ ಸ್ಟಿಚಿಂಗು ಕೂಡ ತೋರಿಸ್ತೀನಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ಫುಲ್ ಡೇ ವ್ಲಾಗ್. ನಾಳೆ ಯಥಾ ಪ್ರಕಾರ ಡಯಟ್ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಹ್ಯಾವ್ ಎ ನೈಸ್ ಡೇ, ಬಾಯ್.